ಮಿತ್ರರೇ ನಮಸ್ಕಾರ. ಮಿತ್ರರೇ, ಹಸನ್ ನಸರಲ್ಲಾ ಸತ್ತ. ಹಿಜ್ಬುಲ್ಲಾ ತನ್ನ ಮುಖ್ಯಸ್ಥನನ್ನು ಕಳೆದುಕೊಂಡು ಅನಾಥವಾಗಿದೆ ಅಂತ ಎಲ್ಲರಿಗೂ ಗೊತ್ತಾಗಿದೆ, ನಿಮಗೂ ಕೂಡ ಗೊತ್ತಾಗಿದೆ. ಆದರೆ ಮಿತ್ರರೇ, ಈ ಹಸನ್ ನಸರಲ್ಲಾ ಸತ್ತಿದ್ದು ಹೇಗೆ? ಆ ಇಸ್ರೇಲ್ ಮಾಡ್ತಲ್ಲ ಒಂದು ಕಾರ್ಯಾಚರಣೆ, ಅದು ಹೇಗಿತ್ತು? ಕೇವಲ 30 ನಿಮಿಷಗಳು. ಆ 30 ನಿಮಿಷಗಳಲ್ಲಿ ಇಸ್ರೇಲ್ನ ಪರಾಕ್ರಮವನ್ನು ನೀವು ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಆ ರೀತಿಯಾದಂತಹ ಒಂದು ಕಾರ್ಯಾಚರಣೆ. ಈಗ ಆ ಕಾರ್ಯಾಚರಣೆಯ ಒಂದೊಂದೇ ಮಾಹಿತಿಗಳು ಹೊರಗೆ ಬರ್ತಾ ಇದೆ. ಹೇಗೆ ಇಸ್ರೇಲ್ ಪ್ಲಾನ್ ಮಾಡಿತ್ತು, ಯಾರು ಮಾಹಿತಿಯನ್ನು ಕೊಟ್ಟರು. 60 ಅಡಿ ಆಳದಲ್ಲಿದ್ದಂತಹ ಹಸನ್ ನಸರಲ್ಲಾಗೆ ಒಂದೇ ಒಂದು ಗಾಯ ಕೂಡ ಆಗಿಲ್ಲ, ಆದರೂ ಆತ ಸತ್ತೋಗಿದ್ದಾನೆ. ಅದು ಹೇಗೆ? ಇಸ್ರೇಲ್ ಎಂತಹ ಬಾಂಬನ್ನು ಬಳಸಿತ್ತು? ಇದೆಲ್ಲದರ ಕಂಪ್ಲೀಟ್ ಮಾಹಿತಿ ಈಗ ಹೊರಗೆ ಬಂದಿದೆ. ಮಿತ್ರರೇ, ಈ ವಿಡಿಯೋದಲ್ಲಿ ಆ 30 ನಿಮಿಷದ ಆಪರೇಷನ್ ಏನು ನಡೀತು ಅದರ ಪಿನ್ ಟು ಪಿನ್ ಮಾಹಿತಿಯನ್ನು ನಿಮಗೆ ನೀಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಸದ್ಯ ಇಸ್ರೇಲ್ ಹಿಜ್ಬುಲ್ಲಾದ ಮುಖ್ಯಸ್ಥ ಹಸನ್ ನಸರಲ್ಲಾನನ್ನು ಹೊಡೆದು ಹಾಕಿಬಿಟ್ಟಿದೆ. ಈ ಆಪರೇಷನ್ಗೆ ಆಪರೇಷನ್ ನ್ಯೂ ಆರ್ಡರ್ ಅಂತ ಹೆಸರು ಕೊಡಲಾಗಿದೆ. ಯಾಕೆ ಈ ಹೆಸರನ್ನ ಕೊಡಲಾಯಿತು ಕೇಳಿದ್ರೆ, ಸೆಪ್ಟೆಂಬರ್ 27 ಮಧ್ಯಾಹ್ನದ ಹೊತ್ತಿಗೆ ಇಸ್ರೇಲ್ಗೆ ಒಂದು ಮಾಹಿತಿ ಬರುತ್ತೆ. ಹಸನ್ ನಸರಲ್ಲಾ ಇಂತಲ್ಲಿದ್ದಾನೆ, ಇಂತಿಂಥ ಪ್ರೋಗ್ರಾಮ್ಗಳು ಫಿಕ್ಸ್ ಆಗಿದ್ದಾವೆ, ಇವತ್ತಿಡೀ ಅಲ್ಲೇ ಇರ್ತಾನೆ ಎನ್ನುವಂಥ ಮಾಹಿತಿ ಇಸ್ರೇಲ್ಗೆ ಬರುತ್ತೆ. ಇದಾಗ್ತಿದ್ದ ಹಾಗೆ ಇಸ್ರೇಲ್ನ ಮಿಲಿಟರಿ ವಿಭಾಗ ತನ್ನ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರನ್ನು ಸಂಪರ್ಕ ಮಾಡೋದಕ್ಕೆ ಯತ್ನ ಮಾಡುತ್ತೆ. ಆ ಸಂದರ್ಭದಲ್ಲಿ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯನ್ನು ಉದ್ದೇಶಿಸಿ ಭಾಷಣ ಮಾಡ್ತಾ ಇರ್ತಾರೆ. ಯಾವಾಗ ಅವರು ಭಾಷಣ ಮುಗಿಸಿ ಹೋಟೆಲ್ಗೆ ಬರ್ತಾರೋ ತಕ್ಷಣ ಇಸ್ರೇಲ್ನ ಮಿಲಿಟರಿ ಅವರ ಸಂಪರ್ಕವನ್ನು ಸಾಧಿಸುತ್ತೆ. ನಮಗೆ ಇಂಥ ಮಾಹಿತಿ ಸಿಕ್ಕಿದೆ, ಹಸನ್ ನಸರಲ್ಲಾ ಇಲ್ಲಿದ್ದಾನೆ, ಈ ರೀತಿಯಾಗಿ ಕಾರ್ಯಾಚರಣೆಗೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದೀವಿ ಅಂತ. ತಕ್ಷಣ ಇಸ್ರೇಲ್ನ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಎರಡನೇ ಯೋಚನೆಯನ್ನೇ ಮಾಡಿಲ್ಲ, ಇಮಿಡಿಯೇಟ್ ಆಗಿ ಕಾರ್ಯಾಚರಣೆ ಮಾಡಿ ಅವನನ್ನು ಕೊಂದು ಬಿಡಿ ಅಂತ ಒಂದು ಆರ್ಡರ್ ಪಾಸ್ ಮಾಡ್ತಾರೆ. ಹೀಗಾಗಿ ಈ ಆಪರೇಷನ್ಗೆ ಆಪರೇಷನ್ ನ್ಯೂ ಆರ್ಡರ್ ಅಂತ ಹೆಸರು ಕೊಡಲಾಗಿದೆ. ಮಿತ್ರರೇ, ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಆರ್ಡರ್ ಕೊಡ್ತಿದ್ದಂತೆ ಇಸ್ರೇಲ್ನ ಸೇನೆ ಫುಲ್ ಆಕ್ಟಿವ್ ಆಗುತ್ತೆ. ಯಾವ ರೀತಿಯಾಗಿ ಕಾರ್ಯಾಚರಣೆಯನ್ನು ರೂಪಿಸಲಾಗುತ್ತೆ ಅಂತಂದ್ರೆ, ಇಸ್ರೇಲ್ನ ವಾಯು ನೆಲೆಯಿಂದ ಒಟ್ಟು 8 ವಿಮಾನಗಳು, F-15 ಯುದ್ಧ ವಿಮಾನಗಳು ರೆಡಿಯಾಗಿ ನಿಲ್ತವೆ. ಒಂದೊಂದು ಯುದ್ಧ ವಿಮಾನದಲ್ಲಿ ಬರೋಬ್ಬರಿ 1 ಟನ್ ಅಂದ್ರೆ 2000 ಪೌಂಡ್ನಷ್ಟು ಶಸ್ತ್ರಾಸ್ತ್ರಗಳನ್ನು ಜೋಡಿಸಲಾಗುತ್ತೆ. ಮುಖ್ಯವಾಗಿ ಬಾಂಬ್ಗಳು, ಅದಕ್ಕಿಂತ ಮುಖ್ಯವಾಗಿ ಬಂಕರ್ ಬಸ್ಟರ್ಗಳು, ಇವುಗಳನ್ನು ನಿಯೋಜನೆ ಮಾಡಲಾಗುತ್ತೆ. ಈ 8 ಯುದ್ಧ ವಿಮಾನಗಳು ಲೆಬನಾನ್ನ ರಾಜಧಾನಿಯಾದಂತಹ ಬೆಹರೂತ್ ಕಡೆಗೆ ಹೋಗ್ತವೆ. ಈ ಬೆಹರೂತ್ ಲೆಬನಾನ್ನ ಅತ್ಯಂತ ಪ್ರಮುಖ ನಗರವೂ ಹೌದು, ಅದರ ರಾಜಧಾನಿ ಕೂಡ ಹೌದು. ಈ ಬೆಹರೂತ್ನ ಉಪನಗರ ದಾಹಿಹ್ ಅಂತ. ಈ ದಾಹಿಹ್ ಇದೆಯಲ್ಲ, ಇದು ಹಿಜ್ಬುಲ್ಲಾದ ಹೆಡ್ ಕ್ವಾರ್ಟರ್. ಅಲ್ಲೇ ಹಿಜ್ಬುಲ್ಲಾದ ಪ್ರಮುಖ ಕಟ್ಟಡಗಳಿದ್ದು, ಅವರ ಆಡಳಿತ ಕಚೇರಿ ಇದ್ದಿದ್ದು ಎಲ್ಲವೂ ಕೂಡ ಇದೆ. ಇವರ ಹೆಡ್ ಕ್ವಾರ್ಟರ್ಸ್ ಮೇಲ್ನೋಟಕ್ಕೆ ಕಾಣ್ತಾ ಇತ್ತು, ಆದ್ರೆ ಅಲ್ಲೇ ನಸರಲ್ಲಾ ಇರ್ತಾ ಇರಲಿಲ್ಲ. ಅದಕ್ಕೆ ಬೇಕಾದಂತಹ ಒಂದು ಸುರಂಗ ಮಾರ್ಗವನ್ನ ಈತ ಮಾಡ್ಕೊಂಡಿದ್ದ. ಅದನ್ನ ಬಂಕರ್ ರೀತಿಯಲ್ಲಿ ನಿರ್ಮಾಣ ಮಾಡಲಾಗಿತ್ತು. ಅಂದ್ರೆ ಒಂದು ವೇಳೆ ಬಾಂಬ್ ಹಾಕಿದ್ರೂ ಕೂಡ, ಮೇಲಿನ ಇಡೀ ಎಲ್ಲಾ ಕಟ್ಟಡಗಳು ನಾಶ ಆದ್ರೂ ಕೂಡ ಒಳಗಿದ್ದಂತಹ ನಸರಲ್ಲಾನಿಗೆ ಏನೂ ಆಗಬಾರದು, ಆ ರೀತಿಯಾಗಿ ಆ ಬಂಕರ್ ಅನ್ನ ನಿರ್ಮಾಣ ಮಾಡಲಾಗಿತ್ತು. ಅದರ ಒಳಗೆ ನಸರಲ್ಲಾ ಅಡಗಿ ಕುಳಿತಿದ್ದ. ಇಸ್ರೇಲ್ಗೆ ಇದು ತುಂಬಾ ಚೆನ್ನಾಗಿ ಗೊತ್ತಿತ್ತು. ಆತ ಒಂದು ಬಂಕರ್ ನಿರ್ಮಾಣ ಮಾಡ್ಕೊಂಡಿದ್ದಾನೆ. ಆ ಬಂಕರ್ನ ಗಾತ್ರ ಎಷ್ಟು, ಅದರ ಶಕ್ತಿ ಎಷ್ಟು, ಎಲ್ಲೋದನ್ನ ಕೂಡ ಇಸ್ರೇಲ್ ಮಾಹಿತಿಯನ್ನ ಕಲೆ ಹಾಕಿತ್ತು. ಅದು ಹೇಗೆ ಏನು ಎತ್ತ ಆನಂತರ ಹೇಳ್ತೀನಿ. ಈ ಬಂಕರ್ನ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿದಿದ್ದಂತಹ ಇಸ್ರೇಲ್ನ ಸೇನೆ ಅದನ್ನ ನಾಶ ಮಾಡೋದಕ್ಕೆ ಏನೆಲ್ಲ ಬೇಕೋ ಎಲ್ಲ ವ್ಯವಸ್ಥೆಯನ್ನ ಮಾಡಿಕೊಂಡಿತ್ತು. ಆ 8 ವಿಮಾನಗಳಲ್ಲಿ ಬರೋಬ್ಬರಿ 15 ಬಂಕರ್ ಬಸ್ಟರ್ಗಳಿದ್ವು. ಆ 15 ಬಂಕರ್ ಬಸ್ಟರ್ಗಳನ್ನ ಅಲ್ಲಿ ಪ್ರಯೋಗ ಮಾಡಿದ್ದಾರೆ. ಒಟ್ಟು 6 ಕಟ್ಟಡಗಳು ಧ್ವಂಸ ಆಗಿ ಹೋಗಿದ್ದಾವೆ. ಈ ಇಸ್ರೇಲ್ನ ವಿಮಾನಗಳು ಬರುವಂತಹ ಸಮಯದಲ್ಲಿ ನಸರಲ್ಲಾ ಆ ಬಂಕರ್ಗಳಲ್ಲಿ ಕೂತ್ಕೊಂಡು ಮೀಟಿಂಗ್ ಮಾಡ್ತಾ ಇದ್ದ. ಆತನ ಜೊತೆಗೆ ಆತನ ಮಗಳಾದಂತಹ ಜೆನಾಬ್ ಕೂಡ ಇದ್ಲು, ಆತನ ಫ್ಯಾಮಿಲಿಯ ಕೆಲ ಸದಸ್ಯರು ಕೂಡ ಇದ್ರು, 20ಕ್ಕೂ ಹೆಚ್ಚು ಕಮಾಂಡರ್ಗಳಿದ್ರು. ಎಲ್ಲರೂ ಕೂಡ ಮೀಟಿಂಗ್ ಮಾಡ್ತಾ ಇದ್ರು. ಯಾಕೆ ಅಂತ ನಿಮ್ಗೆ ಗೊತ್ತು, ಹಿಜ್ಬುಲ್ಲಾ ಮೇಲೆ ಪೇಜರ್ ಅಟ್ಯಾಕ್ ಮಾಡಿತ್ತು ಇಸ್ರೇಲ್. ಹಿಜ್ಬುಲ್ಲಾಗೆ ಬಹಳ ಹಿನ್ನಡೆ ಆಗಿತ್ತು, ಇರಾನ್ಗೂ ಕೂಡ ಹಿನ್ನಡೆ ಆಗಿತ್ತು. ಇದಕ್ಕೆ ಸೇಡ್ ತೀರಿಸ್ಕೊಳ್ಬೇಕು ಅಂತ ಅವರು ಮೇಲಿಂದ ಮೇಲೆ ಚರ್ಚೆ ಮಾಡ್ತಾ ಇದ್ರು. ಏನಾದರೂ ಮಾಡಿ ಇಸ್ರೇಲ್ ಮೇಲೆ ದಾಳಿ ಮಾಡಬೇಕು, ಅವರು ಮುಟ್ಟಿ ನೋಡಿಕೊಳ್ಳುವಂತ ಹೊಡೆತ ಕೊಡಬೇಕು ಅಂತ ಹೇಳಿ ಹಿಜ್ಬುಲ್ಲಾ ಸಾಕಷ್ಟು ಪ್ರಯತ್ನ ಮಾಡ್ತಾ ಇತ್ತು. ಹೇಗಾಗಿತ್ತು ಹಿಜ್ಬುಲ್ಲಾ ಅಂತಂದ್ರೆ, ಪೆಟ್ಟು ತಿಂದ ಹಾವಿನಂತಾಗಿತ್ತು. ವಿಷ ಕಾರಲೇಬೇಕು ಅಂತ ಅವ್ರು ರೆಡಿ ಆಗ್ತಾ ಇದ್ರು. ಇದೇ ಕಾರಣದಿಂದ ನಸರಲ್ಲಾ ಒಂದು ಹೈ ಲೆವೆಲ್ ಮೀಟಿಂಗ್ ಮಾಡ್ತಾ ಇದ್ದ. ಅದರಲ್ಲಿ ಆತನ ಮಗಳಿದ್ಲು, ಜೊತೆಗೆ ಕಮಾಂಡರ್ಗಳು ಕೂಡ ಭಾಗಿಯಾಗಿದ್ರು. ಆ ಸಂದರ್ಭದಲ್ಲಿ ಇಸ್ರೇಲ್ನ ಯುದ್ಧ ವಿಮಾನಗಳು ನೇರವಾಗಿ ಆ 6 ಕಟ್ಟಡಗಳ ಮೇಲೆ ಬರ್ತವೆ, ಒಮ್ಮೆಗೆ ಅಟ್ಯಾಕ್ ಮಾಡ್ತವೆ. ಯಾವ ಮಟ್ಟಿಗೆ ಬಾಂಬ್ಗಳ ಸುರಿಮಳೆಗೈದು ಅಂತಂದ್ರೆ ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ, ಕಲ್ಪನೆಯನ್ನೇ ಮಾಡೋದಕ್ಕೆ ಸಾಧ್ಯ ಇಲ್ಲ. ಕೆಲ ವಿಡಿಯೋಗಳನ್ನು ರಿಲೀಸ್ ಮಾಡಿದ್ದಾರೆ. ಆ ವಿಡಿಯೋಗಳನ್ನು ನೋಡಿದ್ರೆ ಅಲ್ಲಿನ ಜನ ಭಯಗೊಳ್ಳೋದನ್ನ ನೋಡೋದಕ್ಕೆ ಸಾಧ್ಯ ಇಲ್ಲ, ಅಷ್ಟು ಹಾರಿಬಲ್ ಆಗಿದೆ. ಆ ರೀತಿಯಾಗಿ ಬಾಂಬ್ಗಳ ಸುರಿಮಳೆಗೈತಾರೆ. ಕೇವಲ ಬಾಂಬ್ ಹಾಕಿದ್ರೆ ನಸರಲ್ಲಾ ಸಾಯ್ತಾ ಇರಲಿಲ್ಲ, ಬದಲಾಗಿ 15 ಬಂಕರ್ ಬಸ್ಟರ್ಗಳನ್ನ ಪ್ರಯೋಗ ಮಾಡ್ತಾರೆ. ಈ ಬಂಕರ್ ಬಸ್ಟರ್ ಅಂದ್ರೆ ಏನು? ಈ ಬಂಕರ್ ಬಸ್ಟರ್ ಅಂದ್ರೆ ಹೆಸರೇ ಹೇಳುವಂತೆ ಈ ಬಂಕರ್ಗಳಲ್ಲಿ ತನ್ನ ಶತ್ರು ಅಡಗಿದ್ರೆ ಅದನ್ನು ನಾಶ ಮಾಡೋದಕ್ಕೆ ಬಳಸುವಂತಹ ಒಂದು ಬಾಂಬ್. ಇದು ರಾಕೆಟ್ ರೀತಿಯ ಬಾಂಬ್. ಹೇಗೆ ಅಂತಂದ್ರೆ, ವಿಮಾನದಿಂದ ಇದನ್ನ ಪ್ರಯೋಗ ಮಾಡ್ತಾರೆ ಅಂತ ಅಂದುಕೊಳ್ಳಿ. ಅದು ನೇರವಾಗಿ ಭೂಮಿಯ ಆಳಕ್ಕೆ ಹೋಗುತ್ತೆ.
ಎಷ್ಟು ಆಳಕ್ಕೆ ಹೋಗುತ್ತೆ ಅಂತಂದ್ರೆ ಸರಿಸುಮಾರು 30 ಮೀಟರ್ನಷ್ಟು ಆಳಕ್ಕೆ ಹೋಗುವಂತ ಕೆಪಾಸಿಟಿ ಹೊಂದಿದಾವೆ ಈ ಬಂಕರ್ ಬಸ್ಟರ್ಗಳು. ಅಷ್ಟು ಆಳಕ್ಕೆ ಹೋದ ನಂತರ ಇದು ಸ್ಫೋಟಗೊಳ್ಳುತ್ತೆ. ಸ್ಫೋಟ ಅಂತಂದ್ರೆ ಭೂಮಿಯ ಮೇಲೆ ಹಾಕಿದಾಗ ಬಾಂಬ್ಗಳು ಸ್ಫೋಟಗೊಂಡಾಗ ಏನು ತೀವ್ರತೆ ಇರುತ್ತೋ ಅದಕ್ಕಿಂತ 10 ಪಟ್ಟು ತೀವ್ರತೆ ಇರುತ್ತೆ. ಅಂದ್ರೆ ಸಂಪೂರ್ಣ ಆ ಏರಿಯಾವೇ ಭಸ್ಮ ಆಗಿ ಹೋಗ್ಬಿಡುತ್ತೆ. ಆ ರೀತಿಯ ಕೆಪಾಸಿಟಿ ಇರುವಂತಹ ಬಾಂಬ್ಗಳಿದು. ಹೀಗಾಗಿ ಇದನ್ನ ಬಂಕರ್ ಬಸ್ಟರ್ ಅಂತಲೇ ಕರೆಯಲಾಗುತ್ತೆ. ಇಸ್ರೇಲ್ ಇಂತಹ 15 ಬಂಕರ್ ಬಸ್ಟರ್ಗಳನ್ನ ಆ ಏರಿಯಾದಲ್ಲಿ ಬಳಸಿದೆ. ಒಟ್ಟು 6 ಕಟ್ಟಡಗಳಿದ್ದು 6 ಕಟ್ಟಡದ ಕೆಳಗಡೆ ಈ ಬಂಕರ್ಗಳನ್ನ ನಿರ್ಮಾಣ ಮಾಡಲಾಗಿದೆ ಎನ್ನುವಂತ ಮಾಹಿತಿ ಇರುತ್ತೆ. ಈ ಹಿನ್ನೆಲೆಯಲ್ಲೇ 15 ಬಂಕರ್ ಬಸ್ಟರ್ಗಳ ಪ್ರಯೋಗ ಆಗಿರುತ್ತೆ. ನಸ್ರಲ್ಲಾ 60 ಅಡಿ ಆಳದ ಬಂಕರ್ನಲ್ಲಿ ವಾಸ ಇದ್ದ. ಈ ಬಂಕರ್ ಬಸ್ಟರ್ನ ಕೆಪಾಸಿಟಿ ಎಷ್ಟಿತ್ತು? 90 ಅಡಿ ಹೋಗುವಷ್ಟು ಕೆಪಾಸಿಟಿ ಇತ್ತು. ಹೀಗಾಗಿ ಆತ ಉಳಿದಿರುವಂತಹ ಸಾಧ್ಯತೆ ಇರಲೇ ಇಲ್ಲ. ಮೇಲಿನಿಂದಲೇ ಇಸ್ರೇಲ್ ಈ ವಿಡಿಯೋ ಕ್ಯಾಪ್ಚರಿಂಗ್ ಕೂಡ ಮಾಡಿರುತ್ತೆ. ಹೀಗಾಗಿ ಈ ದಾಳಿ ನಡೆಯುತ್ತಲ್ಲ, ದಾಳಿ ನಡೆದು ವಿಮಾನಗಳು ವಾಪಸ್ ಆಗ್ತಿದ್ದಂತೆ ಇಸ್ರೇಲ್ನ ಸೇನೆ ಒಂದು ಹೇಳಿಕೆ ಬಿಡುಗಡೆ ಮಾಡುತ್ತೆ. ಏನಂತ ಹೇಳುತ್ತೆ? ಅವರೆಲ್ಲೂ ಕೂಡ ನಾವು ನಸ್ರಲ್ಲನನ್ನ ಸಾಯಿಸಿದೀವಿ ಅಂತ ಹೇಳಿಲ್ಲ. ಬದಲಾಗಿ ಅವರೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಇವತ್ತಿನ ನಮ್ಮ ದಾಳಿಯಲ್ಲಿ ನಸ್ರಲ್ಲಾ ಬದುಕಿದ್ದಾನೆ ಅಂತ ನಮಗೆ ಅನಿಸ್ತಾ ಇಲ್ಲ, ಹಿಜ್ಬುಲ್ಲಾದ ಮುಖ್ಯಸ್ಥ ಬದುಕಿದ್ದಾನೆ ಅಂತ ನಮ್ಗೆ ಯಾವ ರೀತಿಯಲ್ಲೂ ಅನಿಸ್ತಾ ಇಲ್ಲ ಅಂತ ಅವರೊಂದು ಸ್ಟೇಟ್ಮೆಂಟ್ ಬಿಡುಗಡೆ ಮಾಡ್ತಾರೆ. ಯಾಕೆ ಆ ಸ್ಟೇಟ್ಮೆಂಟ್ ಕೊಡ್ತಾರೆ ಕೇಳಿದ್ರೆ, ಆ ಸಂದರ್ಭಕ್ಕೆ ಹಿಜ್ಬುಲ್ಲಾದ ಮುಖ್ಯಸ್ಥ ಸತ್ತ ಬಗ್ಗೆ ಇಸ್ರೇಲ್ಗೆ ಮಾಹಿತಿ ಇರೋದಿಲ್ಲ. ಆದರೆ ದಾಳಿಯ ತೀವ್ರತೆಯನ್ನು ನೋಡಿ ಅವರು ಕಲ್ಪನೆ ಮಾಡಿರ್ತಾರೆ. ಅವರಿಗೆ ಬಂದಂತಹ ಮಾಹಿತಿ, ಎರಡನೇದಾಗಿ ಅವರು ಮಾಡಿದಂತಹ ದಾಳಿಯ ರೀತಿ, ಇದೆಲ್ಲದನ್ನು ನೋಡಿ ಅವರು ಕನ್ಫರ್ಮ್ ಮಾಡ್ಕೊಳ್ತಾರೆ ನಸ್ರಲ್ಲಾ ಸತ್ತು ಹೋಗಿದ್ದಾನೆ ಅಂತ. ಯಾಕೆಂದ್ರೆ ಅಷ್ಟು ಪ್ರಮಾಣದಲ್ಲಿ ದಾಳಿ ಮಾಡಿದ್ರು. ಬಹುಶಃ ಲೆಬನಾನ್ ಇಂತಹ ಬಾಂಬ್ಗಳನ್ನು ನೋಡಿಯೇ ಇಲ್ಲ ಅಂತ ಅನ್ಸುತ್ತೆ. ಆ ಪ್ರಮಾಣದಲ್ಲಿ ದಾಳಿ ಮಾಡಿದ್ರು. ಹೇಗಾಯ್ತು ಇದು? ನಸ್ರಲ್ಲಾ ಅಲ್ಲೇ ಇದ್ದಾನೆ, ಅಲ್ಲೇ ಮೀಟಿಂಗ್ ಮಾಡ್ತಾ ಇದ್ದಾನೆ, ಇಸ್ರೇಲ್ಗೆ ಹೇಗೆ ಗೊತ್ತಾಯ್ತು ಕೇಳಿದ್ರೆ, ಮೊದಲನೇದಾಗಿ ಮಿತ್ರರೇ, ಮೊಸಾದ್ ಇದೆಯಲ್ಲ, ಇದು ತನ್ನ ಶತ್ರುಗಳ ಪ್ರತಿ ಚಲನವಲನದ ಮೇಲೂ ಕೂಡ ಕಣ್ಣಿಟ್ಟಿರುತ್ತೆ. ಅವ್ರು ಎಲ್ಲಿ ಹೋಗ್ತಾರೆ, ಏನ್ ಮಾಡ್ತಾರೆ, ಪ್ರತಿ ಒಂದು ಮಾಹಿತಿಯನ್ನ ಕೂಡ ಮೊಸಾದ್ ಕಲೆ ಹಾಕ್ತಾ ಇರುತ್ತೆ. ಹೀಗಿರುವಾಗ ನಸ್ರಲ್ಲಾ ಅಲ್ಲಿದ್ದಾನೆ ಅಂತ ಗೊತ್ತಾಗಿದ್ದೇನೆ ಆಶ್ಚರ್ಯಕರ ವಿಚಾರ ಅಲ್ಲ. ಎರಡನೇದಾಗಿ ಇಸ್ರೇಲ್ಗೆ ಇಷ್ಟು ಅಕ್ಯುರೇಟ್ ಆಗಿ ಹೇಗೆ ಮಾಹಿತಿ ಸಿಕ್ತು ಕೇಳಿದ್ರೆ, ಇರಾನ್ನ ಒಬ್ಬ ವ್ಯಕ್ತಿ ಲೆಬನಾನ್ನಲ್ಲಿ ಇರ್ತಾನೆ. ಆತ ಮೊಸಾದ್ನ ಏಜೆಂಟ್. ಆತ ಮೂಲತಃ ಇರಾನ್ನ ವ್ಯಕ್ತಿ, ಆದರೆ ಆತ ಏಜೆಂಟ್ ಆಗಿರುವಂತಹದ್ದು ಮೊಸಾದ್ಗೆ. ಆತ ಮಾಹಿತಿಯನ್ನು ರವಾನಿಸ್ತಾನೆ. ಇಂತಲ್ಲಿ ನಸ್ರಲ್ಲಾ ಅಡಗಿ ಕೂತಿದ್ದಾನೆ, ಈ ರೀತಿಯಾಗಿ ಬಂಕರ್ ನಿರ್ಮಾಣ ಆಗಿದೆ, ಇದರೊಳಗೆ ಇಷ್ಟಿಷ್ಟು ಜನ ಇದ್ದಾರೆ, ಈ ರೀತಿಯಾಗಿ ಮೀಟಿಂಗ್ ಮಾಡ್ತಾರೆ, ಇವತ್ತಿನ ಪ್ರೋಗ್ರಾಮ್ಗಳು ಹೀಗೆ ಫಿಕ್ಸ್ ಆಗಿದೆ, ಪ್ರತಿಯೊಂದು ಮಾಹಿತಿಯನ್ನ ಇಸ್ರೇಲ್ಗೆ ರವಾನೆ ಮಾಡಿರ್ತಾನೆ. ಈ ಕಾರಣದಿಂದಾಗಿ ಇಸ್ರೇಲ್ ಇಷ್ಟು ಅಕ್ಯುರೇಟ್ ಆಗಿ ದಾಳಿ ಮಾಡೋದಕ್ಕೆ ಸಾಧ್ಯ ಆಗಿದೆ. ಇಲ್ಲದೆ ಹೋದ್ರೆ ಮಿತ್ರರೇ, ಇಸ್ರೇಲ್ ನಿರಂತರವಾಗಿ ಲೆಬನಾನ್ ಮೇಲೆ ದಾಳಿ ಮಾಡ್ತಾ ಇದೆ. ದಕ್ಷಿಣ ಲೆಬನಾನ್ನ ಪ್ರತಿ ಭಾಗದ ಮೇಲೂ ಕೂಡ ದಾಳಿ ಮಾಡ್ತಾ ಇದೆ. ನಸ್ರಲ್ಲಾಗೆ ಭಯ ಇಲ್ಲದೆ ಇರುತ್ತಾ? ಹಮಾಸ್ನ ವಿಚಾರವೇ ಬೇರೆ. ಹಮಾಸ್ನ ಇಸ್ಮಾಯಿಲ್ ಹನಿಯಾನನ್ನ ಯಾಕಷ್ಟು ಟೈಮ್ ತೆಗೆದುಕೊಂಡ್ರು ಸಾಯಿಸೋದಕ್ಕೆ ಕೇಳಿದ್ರೆ, ಹಮಾಸ್ನ ಇಸ್ಮಾಯಿಲ್ ಹನಿಯಾ ಇದ್ನಲ್ಲ, ಆತ ಗಾಜಾದಲ್ಲಿ ಇರಲಿಲ್ಲ. ಗಾಜಾದಲ್ಲಿ ಇದ್ದಿದ್ದೇ ಆಗಿದ್ರೆ ಒಂದು 2-3 ದಿನದಲ್ಲೇ ಹೊಡೆದಾಕ್ತಾ ಇದ್ರು. ಆತ ಏನ್ ಮಾಡ್ತಾ ಇದ್ದ? ಖತರ್ನಲ್ಲಿ ವಾಸ ಇದ್ದ. ಆತನ ಅಧಿಕೃತ ನಿವಾಸ ಇದ್ದಿದ್ದು ಖತರ್ನಲ್ಲಿ. ಇಲ್ಲದೆ ಹೋದ್ರೆ ಆತ ಇರಾನ್ನಲ್ಲಿ ಇರ್ತಾ ಇದ್ದ. ಹೀಗಾಗಿ ಈ ದೇಶದಲ್ಲಿ ಹೋಗಿ ಇಸ್ರೇಲ್ ಹೊಡೆದಾಕುವಂಥದ್ದು ಅಷ್ಟು ಈಸಿ ಇರಲಿಲ್ಲ. ಆದರೂ ಕೂಡ ಧೈರ್ಯ ಮಾಡ್ತು ಇಸ್ರೇಲ್, ಇರಾನ್ನಲ್ಲೇ ಆತನನ್ನು ಮುಗಿಸಿತ್ತು. ಈ ಲೆಬನಾನ್ನ ವಿಚಾರದಲ್ಲಿ ಹಾಗಾಗಿಲ್ಲ. ನಸ್ರಲ್ಲಾ ಲೆಬನಾನ್ ಒಳಗೆ ಇದ್ದ, ದಕ್ಷಿಣ ಲೆಬನಾನ್ನ ದಾಹೀಹ್ ನಗರದಲ್ಲೇ ಅಡಗಿ ಕೂತಿದ್ದ. ಯಾವಾಗ ಇಸ್ರೇಲ್ ಈ ದಾಳಿ ಮಾಡ್ತೋ ಆತ ಹೆಚ್ಚು ಸುರಕ್ಷತೆಯ ಬಗ್ಗೆ ಗಮನ ಕೊಟ್ಟಿದ್ದ. ಅಂದ್ರೆ ನನ್ನ ಮೇಲೂ ಕೂಡ ದಾಳಿ ಮಾಡಬಹುದು ಅಂತ ಆತನಿಗೂ ಗೊತ್ತಿತ್ತು. ಹೀಗಾಗಿ ಆತ ಇನ್ನಷ್ಟು ಸೆಕ್ಯೂರಿಟಿಯನ್ನು ಇಟ್ಟುಕೊಂಡು ಅಡಗಿ ಕೂತಿದ್ದ. ಆದರೆ ಇಸ್ರೇಲ್ನ ದಾಳಿಯ ಮುಂದೆ ಆತನ ಯಾವ ಸೆಕ್ಯೂರಿಟಿ ತಂತ್ರಗಾರಿಕೆಯೂ ಕೂಡ ಫಲ ನೀಡಲಿಲ್ಲ. ಡೈರೆಕ್ಟ್ ಆಗಿ ಜನ್ನತ್ಗೆ ಪಾರ್ಸಲ್ ಆಗಿದ್ದಾನೆ. ಇಸ್ರೇಲ್ ಹೀಗೆ ಹೇಳಿತ್ತಲ್ಲ, ಆತ ಸತ್ತೋಗಿರಬಹುದು ಅಂತ ನಮ್ಗೆ ಅನಿಸ್ತಾ ಇದೆ ಅಂತ. ಅದಾಗಿ 20 ಗಂಟೆಗಳ ಬಳಿಕ ಹಿಜ್ಬುಲ್ಲಾ ಅಧಿಕೃತವಾಗಿ ಹೇಳುತ್ತೆ ನಮ್ಮ ಚೀಫ್ ಸತ್ತೋಗಿದ್ದಾನೆ ಅಂತ. ಹೊಸ ಚೀಫ್ ಅನ್ನ ಕೂಡ ಘೋಷಣೆ ಮಾಡುತ್ತೆ. ಆದ್ರೆ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಇದೆ. ಇಷ್ಟೆಲ್ಲ ಬಾಂಬ್ ಹಾಕಿದ್ದಾರೆ, ಇಷ್ಟು ಅಟ್ಯಾಕ್ ಆಗಿದೆ, 6 ಕಟ್ಟಡಗಳು ಧ್ವಂಸ ಆಗಿದಾವೆ, ನೆಲದಾಳದಲ್ಲೂ ಕೂಡ ಅಲ್ಲಿದ್ದಂತಹ ಬಂಕರ್ಗಳು ಸರ್ವನಾಶ ಆಗಿ ಹೋಗಿದೆ. ಆದ್ರೆ ನಸ್ರಲ್ಲನ ಬಾಡಿಯಲ್ಲಿ ಒಂದೇ ಒಂದು ಸಣ್ಣ ಗಾಯ ಕೂಡ ಇಲ್ಲ. ಆತನಿಗೆ ಒಂದು ಸಣ್ಣ ಗಾಯ ಆಗಿ ರಕ್ತ ಕೂಡ ಬಂದಿಲ್ಲ, ಆದ್ರೂ ಸತ್ತೋಗಿದ್ದಾನೆ. ಹೇಗೆ? ಇದೇ ಈಗಿರುವಂತಹ ಪ್ರಶ್ನೆ. ಮಿತ್ರರೇ, ಇದಾಗ್ತಿದ್ದ ಹಾಗೆ ಎಲ್ಲರೂ ಏನ್ ಹೇಳ್ತಾ ಇದ್ದಾರೆ ಕೇಳಿದ್ರೆ, ಯಾವಾಗ ಇಸ್ರೇಲ್ ಈ ದಾಳಿ ಮಾಡ್ತಲ್ಲ, ಅದರ ಸೌಂಡು ಸರಿಸುಮಾರು 20-30 ಕಿಲೋಮೀಟರ್ ವರೆಗೂ ಕೂಡ ತಡೆದುಕೊಳ್ಳೋದು ಕಷ್ಟ ಆಗಿದೆ. ಅಷ್ಟು ಪ್ರಮಾಣದಲ್ಲಿ ಸೌಂಡ್ ಆಗಿದೆ. ಮೇಲಿನಿಂದ ದಾಳಿಯಾದಂತಹ ಸಂದರ್ಭದಲ್ಲಿ ನಸ್ರಲ್ಲಾ ಅಡಿಗಡೆ ಕೂತಿದ್ದ, ಬಂಕರ್ನೊಳಗೆ ಅಡಗಿ ಕೂತಿದ್ದ. ಹೀಗಾಗಿ ಆ ದಾಳಿಯ ತೀವ್ರತೆಗೆ ಉಂಟಾದಂತಹ ಶಬ್ದ ಇದೆಯಲ್ಲ, ಆತನಿಗೆ ಹಾರ್ಟ್ ಅಟ್ಯಾಕ್ ಮಾಡಿದೆ. ಆ ಶಬ್ದದ ತೀವ್ರತೆಯನ್ನು ತಡೆಯೋದಕ್ಕೆ ಸಾಧ್ಯ ಆಗದೆ ಆತ ಹಾರ್ಟ್ ಅಟ್ಯಾಕ್ನಿಂದ ಸತ್ತೋಗಿದ್ದಾನೆ ಅಂತೇಳಿ ಈಗ ಅಂದಾಜು ಮಾಡಲಾಗ್ತಾ ಇದೆ. ಇಲ್ಲದೆ ಹೋದ್ರೆ ಆತನ ಮೈಯಲ್ಲಿ ಒಂದು ಸಣ್ಣ ಗಾಯನಾದರೂ ಇರಬೇಕಲ್ಲ. ಬಾಂಬ್ ಸ್ಫೋಟ ಆದರೆ ಹೇಗಾಗಿರಬೇಕು ದೇಹ, ಹಾಗೇನೂ ಆಗಿಲ್ಲ, ಆದರೂ ಸತ್ತೋಗಿದ್ದಾನೆ. ಇಲ್ಲದೆ ಇನ್ನೊಂದು ರೀತಿಯಲ್ಲೂ ಕೂಡ ವ್ಯಾಖ್ಯಾನ ಮಾಡಲಾಗ್ತಾ ಇದೆ, ದಾಳಿ ಮಾಡಿದ್ರಿಂದಾಗಿ ಒಳಗಡೆ ಇದ್ದಂತಹ ಬಂಕರ್ಗೆ ಆಕ್ಸಿಜನ್ ಸಪ್ಲೈ ಆಗಿಲ್ಲ. ಕಂಪ್ಲೀಟ್ ಆಗಿ ಸರ್ವನಾಶ ಆದ ಮೇಲೆ ಅಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಆಕ್ಸಿಜನ್ ಪೂರೈಕೆ ಆಗಿಲ್ಲ. ಹೀಗಾಗಿ ಆತನ ರಕ್ಷಣೆಗೆ ತಕ್ಷಣಕ್ಕೆ ಧಾವಿಸೋದಕ್ಕೂ ಕೂಡ ಸಾಧ್ಯ ಆಗಿಲ್ಲ. ಯಾಕೆಂತಂದ್ರೆ 6 ಕಟ್ಟಡಗಳ ಅವಶೇಷದ ಅಡಿಯಲ್ಲಿ ಆತ ಅಡಗಿ ಹೋಗಿದ್ದಾನೆ, ಅದು 60 ಅಡಿ ಆಳದಲ್ಲಿ ಅಂತಂದ್ರೆ ಯೋಚನೆ ಮಾಡಿ, ಆಕ್ಸಿಜನ್ ಪೂರೈಕೆ ಆಗೋದಕ್ಕೆ ಸಾಧ್ಯ ಇದೆಯಾ? ಈ ಕಾರಣದಿಂದಾಗಿಯೂ ಕೂಡ ಆತ ಸತ್ತಿರಬಹುದು ಅಂತ ಹೇಳಲಾಗ್ತಾ ಇದೆ. ಅಧಿಕೃತ ಕಾರಣವನ್ನ ಇನ್ನೂ ಕೂಡ ರಿವೀಲ್ ಮಾಡಿಲ್ಲ. ಆತ ಮಾತ್ರ ಅಲ್ಲ, ಆತನ ಮಗಳು ಜನಾಬ್ ಅಂತ,
ಆಕೆ ಕೂಡ ಸತ್ತೋಗಿದ್ದಾಳೆ. ಜೊತೆಗೆ 20 ಕಮಾಂಡರ್ಗಳಿದ್ರು ಆತನ ಜೊತೆಯಲ್ಲೇ, ಅವರು ಕೂಡ ಮಟಾಶ್ ಆಗಿದ್ದಾರೆ. ಜೊತೆಗೆ ಆತನ ಫ್ಯಾಮಿಲಿಯ ಸದಸ್ಯರು ಕೂಡ ಆ ಬಂಕರ್ನೊಳಗೆ ಆಶ್ರಯ ಪಡೆದಿದ್ರು, ಅವರು ಕೂಡ ನಾಶ ಆಗಿದ್ದಾರೆ ಅಂತ ಈಗ ಹೇಳಲಾಗ್ತಾ ಇದೆ. ಮಿತ್ರರೇ, ಇದೆಲ್ಲ ಆಗ್ತಿದ್ದ ಹಾಗೆ ಹಾಶಿಮ್ ಸಫಿವುದ್ದೀನ್ಗೆ ಹಿಜ್ಬುಲ್ಲಾದ ಮುಖ್ಯಸ್ಥ ಪಟ್ಟವನ್ನು ಕಟ್ಟಲಾಗಿದೆ. ಯಾರಿದು ಹಾಶಿಮ್ ಸಫಿವುದ್ದೀನ್ ಕೇಳಿದ್ರೆ, ಈತ ನಸ್ರಲ್ಲಾನ ಸೋದರ ಅಂತಂದ್ರೆ ತನ್ನ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿದಂತ ಮಗ ಅಲ್ಲ, ಬದಲಾಗಿ ತಾಯಿಯ ತಂಗಿಯ ಮಗ. ಹೀಗಾಗಿ ಈತ ವರಸೆಯಲ್ಲಿ ಸೋದರ ಆಗ್ತಾನೆ. ಈ ಹಾಶಿಮ್ ಶಫಿವುದ್ದೀನ್ ಕೂಡ ನಸ್ರಲ್ಲಾನ ಜೊತೆಗೆ ಇದ್ದ. ಈತನಿಗೀಗ 60 ವರ್ಷ. ಹಿಜ್ಬುಲ್ಲಾದ ಅನೇಕ ವಿಚಾರಗಳನ್ನ ಈತ ಕೂಡ ನಿಭಾಯಿಸ್ತಾ ಇದ್ದ. ಈ ಹಿಂದೆ ಈತ ಹಿಜ್ಬುಲ್ಲಾದ ಎಕ್ಸಿಕ್ಯೂಟಿವ್ ಕೌನ್ಸಿಲ್ನ ಮುಖ್ಯಸ್ಥನಾಗಿದ್ದ. ಹೀಗಾಗಿ ಈತನಿಗೆ ಅಪಾರ ಅನುಭವ ಇದೆ. ಈ ಕಾರಣದಿಂದಾಗಿ ಇರಾನ್ ಏನ್ ಮಾಡಿದೆ, ಈತನಿಗೆ ಪಟ್ಟ ಕಟ್ಟಬೇಕು ಅಂತ ನಿರ್ಧಾರ ಮಾಡಿದೆ. ಇನ್ ಮುಂದೆ ಹಿಜ್ಬುಲ್ಲಾದ ಮುಖ್ಯಸ್ಥ ಈತನಾಗಿರ್ತಾನೆ. ಎಷ್ಟು ದಿನ? ಇಸ್ರೇಲ್ ಈತನನ್ನ ಹೊಡೆದಾಕುವಷ್ಟು ದಿನ. ನೆಕ್ಸ್ಟ್ ಟಾರ್ಗೆಟ್ ಇವನೇ ಆಗಿರ್ತಾನೆ, ಅದೇನು ಡೌಟೇ ಇಲ್ಲ. ಈಗ ಮಿತ್ರರೇ, ಹಿಜ್ಬುಲ್ಲಾ ಎಷ್ಟು ವೀಕ್ ಆಗಿದೆ ಅಂತಂದ್ರೆ ನೀವು ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಈ ಹಿಂದೆ ಹಿಜ್ಬುಲ್ಲಾ ಬಳಿಯಲ್ಲಿ ಟಾಪ್ ಲೆವೆಲ್ನ 50ಕ್ಕೂ ಹೆಚ್ಚು ಕಮಾಂಡರ್ಗಳಿದ್ರು. ಈ ಪೈಕಿ 35ಕ್ಕೂ ಹೆಚ್ಚು ಕಮಾಂಡರ್ಗಳನ್ನ ಈಗಾಗಲೇ ಇಸ್ರೇಲ್ ಹೊಡೆದಾಕಿದೆ ಕೆಲವೇ ದಿನಗಳಲ್ಲಿ. 35ಕ್ಕೂ ಹೆಚ್ಚು ಕಮಾಂಡರ್ಗಳನ್ನ. ಇನ್ನು ಉಳಿದಿರುವಂತಹದ್ದು ಕೆಲವೇ ಬೆರಳೆಣಿಕೆಯ ಕಮಾಂಡರ್ಗಳು. ಅಷ್ಟರ ಮಟ್ಟಿಗೆ ಹಿಜ್ಬುಲ್ಲಾ ವೀಕ್ ಆಗಿ ಹೋಗಿದೆ. ನಸ್ರಲ್ಲನ ಫ್ಯಾಮಿಲಿಯನ್ನ ಮುಗಿಸಿದೆ. ಈಗ ಹಾಶಿಮ್ ಸಫಿವುದ್ದೀನ್ ಕೂಡ ಇಸ್ರೇಲ್ನ ಟಾರ್ಗೆಟ್. ನಂಬರ್ 1 ಎನಿಮಿ ಯಾರು ಕೇಳಿದ್ರೆ ಹಾಶಿಮ್ ಶಫಿವುದ್ದೀನ್. ಆ ರೀತಿಯಾಗಿ ಇಸ್ರೇಲ್ ಕಾರ್ಯಾಚರಣೆ ಮಾಡುತ್ತೆ. ಆದರೆ ಮಿತ್ರರೇ, ಹಿಜ್ಬುಲ್ಲಾದ ಕಮಾಂಡರ್ಗಳ ಸತ್ತ ತಕ್ಷಣ ಹಿಜ್ಬುಲ್ಲಾ ಸಂಘಟನೆ ಬಹಳ ವೀಕ್ ಆಗಿದೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಇದಕ್ಕೊಂದು ಕಾರಣ ಇದೆ. ಈ ನಸರಲ್ಲಾ 1992ರಲ್ಲಿ ಹಿಜ್ಬುಲ್ಲಾದ ಮುಖ್ಯಸ್ಥನಾಗ್ತಾನೆ. 2000 ವೇಳೆಗೆ ಇಡೀ ದಕ್ಷಿಣದ ಲೆಬನಾನ್ನ ಕಂಟ್ರೋಲ್ ಅನ್ನು ತೆಗೆದುಕೊಳ್ತಾನೆ. ಅಷ್ಟರ ಮಟ್ಟಿಗೆ ಈತ ಪ್ರಾಬಲ್ಯವನ್ನ ಸಾಧಿಸಿದ್ದಾನೆ. ಜೊತೆಗೆ ಈತ ಶಸ್ತ್ರಸಜ್ಜಿತವಾದಂತಹ 1 ಲಕ್ಷಕ್ಕೂ ಹೆಚ್ಚು ಉಗ್ರಗಾಮಿಗಳನ್ನ ತಯಾರು ಮಾಡಿಟ್ಟಿದ್ದಾನೆ. ಈ ದಕ್ಷಿಣ ಲೆಬನಾನ್ನಲ್ಲಿ 1 ಲಕ್ಷಕ್ಕೂ ಹೆಚ್ಚು ಮಂದಿ ಶಸ್ತ್ರಸಜ್ಜಿತ ಉಗ್ರರಿದ್ದಾರೆ. ಇವರನ್ನೆಲ್ಲ ಅವರು ಸೈನಿಕರು ಅಂತ ಕರೀತಾರೆ, ಆದ್ರೆ ಇವರು ಉಗ್ರರು. ಜೊತೆಗೆ 1.5 ಲಕ್ಷದಷ್ಟು ಮಿಸೈಲ್ಗಳಿದ್ದಾವೆ. ಇದರಲ್ಲಿ ಕೆಲವುದು ಲಾಂಗ್ ರೇಂಜ್ನ ಮಿಸೈಲ್ಗಳು. ದಕ್ಷಿಣ ಲೆಬನಾನ್ನಲ್ಲೇ ಕೂತ್ಕೊಂಡು ಇಸ್ರೇಲ್ನ ತುದಿಯವರೆಗೂ ಕೂಡ ದಾಳಿ ಮಾಡುವಂತಹ ಕೆಪಾಸಿಟಿ ಇರುವಂತಹ ಮಿಸೈಲ್ಗಳು. ಹೀಗಾಗಿ ಆತಂಕ ಇರುವಂತಹದ್ದು. ಸಂಪೂರ್ಣವಾಗಿ ಈ ಹಿಜ್ಬುಲ್ಲಾಗಳನ್ನು ನಾಶ ಮಾಡೋದಕ್ಕೆ ಇನ್ನೂ ಸಾಕಷ್ಟು ಸಮಯ ಬೇಕಾಗತ್ತೆ. ಆದರೆ ಇಸ್ರೇಲ್ಗೆ ಮೇಲುಗೈ ಸಾಧ್ಯ ಆಗಿದೆ. ಯಾಕೆಂದ್ರೆ ಅಂತಹ ಒಂದು ಆಪರೇಷನ್ ಅನ್ನು ಇಸ್ರೇಲ್ ಮಾಡಿದೆ. ಮಿತ್ರರೇ, ಒಟ್ಟು 30 ನಿಮಿಷಗಳಲ್ಲಿ ಇಡೀ ಹಿಜ್ಬುಲ್ಲಾದ ಜಂಗಾಬಲವನ್ನೇ ಇಸ್ರೇಲ್ ಅಡಗಿಸಿಬಿಟ್ಟಿದೆ. ಯಾಕೆಂದ್ರೆ ಈ ಆಪರೇಷನ್ ನ್ಯೂ ಆರ್ಡರ್ಗೆ ಇಸ್ರೇಲ್ ತೆಗೆದುಕೊಂಡಿದ್ದು ಜಸ್ಟ್ 30 ಮಿನಿಟ್ಸ್ ಅಷ್ಟೇ. ಅಂತಹ ಒಂದು ಯಶಸ್ವಿ ಕಾರ್ಯಾಚರಣೆಯನ್ನು ಇಸ್ರೇಲ್ ಮಾಡಿ ಮುಗಿಸಿದೆ. ಈ ಇಡೀ ಕಾರ್ಯಾಚರಣೆ ಬಗ್ಗೆ ನಿಮಗೆ ಏನನ್ಸುತ್ತೆ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.